ಫ್ರೆಂಡ್ಸ್. ಬೆಳಿಗ್ಗೆ ಎದ್ದು ಆಚೆ ಹಂಗೆ ಬಂದು ನಮ್ಮ ಮನೆ ಹತ್ರ ಹೋಗೋ ಬಿಟ್ಟದಲ್ಲ, ಅದನ್ನು ನೋಡಿಕೊಂಡು ವಾಕ್ ಮಾಡ್ಕೊಂಡಿದ್ದೆ. ನಮ್ಮದು ಘಾಟ್ ಸೈಡ್ ಆಗಿರೋದ್ರಿಂದ ಫುಲ್ಲು ನೋಡ್ರಿ ಮೋಡ ಹೆಂಗಿದೆ, ಮತ್ತು ಮಂಜು ಬೀಳ್ತಾನೇ ಇರುತ್ತೆ. ಸೂರ್ಯ ಇನ್ನೂ ಬಂದೇ ಇಲ್ಲ 8 o'clock ಆದ್ರೂ. ವೆದರೆಲ್ಲ ಸ್ವಲ್ಪ ಮೋಡ ಮುಚ್ಕೊಂಡಿರೋ ಥರನೇ ಇದೆ. ಒಂದು ಗ್ಲಾಸ್ ಆಫ್ ವಾಟರ್ ಕುಡಿದು ಕಾಫಿ ಮಾಡ್ಕೊಂಡು ಕುಡಿದು ಹಂಗೆ ಹೂವು ಇಸ್ಕೊಂಡು ಬಂದರು. ನಮ್ಮಮ್ಮ ಹೂವು ತಂದಿದ್ರು. ನನ್ನ ಮಗುಗೆ ಸರಿ ತಿನ್ನಿಸಿ. ಇದು ನಮ್ಮ ಮನೆ ಹತ್ರ ಇರೋ ಒಂದು ಹುಡುಗಿ. ನಮ್ಮ ಪಾಪ ಸರಿ ತಿನ್ಸ್ಬೇಕಾದ್ರೆ ಎಲ್ಲ ಬಂದು ಆಟಾಡ್ಕೊಂಡು ನಾನು ಕುತ್ಕೊಂಡಿದ್ವಿ. ಹಂಗೆ ಟಿಫನ್ಗೆ ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ವಿ. ಟಿಫನ್ ಎಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ನಾವು ಇವತ್ತು ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು, ಒಬ್ಬರದ್ದು ಎಂಗೇಜ್ಮೆಂಟಿಗೆ ಹೋಗ್ತಾಯಿದ್ದೀನಿ ನಾನು, ನಮ್ಮಮ್ಮ, ನಮ್ಮ ಪಾಪು ಎಲ್ಲರೂ. ಬನ್ನೇರುಘಟ್ಟ ಇದೆಯಲ್ಲ ನ್ಯಾಷನಲ್ ಪಾರ್ಕು, ಅಲ್ಲೇ ಒಂದು ರೆಸಾರ್ಟ್ ಇದೆ. ಆ ರೆಸಾರ್ಟಲ್ಲಿತ್ತು ಫಂಕ್ಷನ್ನು, ಹೋಗಿದ್ವಿ. ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ನಮ್ಮ ಜೊತೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಕೂಡ ಬಂದಿದ್ದರು. ಅಲ್ಲೇ ಸಿಕ್ಕಿದ್ರು ಫಂಕ್ಷನ್ನಲ್ಲಿ. ನಾವೆಲ್ಲ ಬರ್ಬೇಕಾದ್ರೆ ನಾವು ನಮ್ಮ ಪಾಪು ಎಲ್ಲ ಆಟ ಆಡಿಸ್ಕೊಂಡು ಬರ್ತಾರೆ. ಪಾಪು ಅಂತೂ ಫುಲ್ ನಿದ್ದೆ ಬಂದುಬಿಟ್ಟಿತ್ತು, ಜೋರಾಗಿ ಆಡ್ತಾ ಇದ್ಲಿ. ಅವಾಗಪ್ಪ ಮನೆಗೆ ಹೋಗ್ತೀರಿ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಬೇಗ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ನೋಡಿದ್ರೆ ಮಳೆ ಬರೋ ಥರನೂ ಸ್ವಲ್ಪ ಇತ್ತು. ನೀನು ಬೇಡ ಹೋಗು. ನಾನು ನೋಡಿ ಫ್ರೆಂಡ್ಸ್ ಈ ಥರ ರೆಡಿಯಾಗಿದೆ ಸಿಂಪಲ್ಲಾಗಿ. ಹಂಗೆ ಆಂಟಿನೂ ಕೂಡ ಫೋಟೋ ತೆಗಿತಾ ಇದ್ದೀನಿ ಅಂತ ಅಂದ್ಕೊಂಡು ತೆಗಿತಾ ಇದ್ರು. ನನ್ನ ಹತ್ರ ಮಾತಾಡಿಕೊಂಡು ಆಮೇಲೆ ಮನೆಗೆ ಬಂದಮೇಲೆ ಫುಲ್ ಜೋರಾಗಿ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್. ನಾವೇನಾದರೂ ಅಲ್ಲೇ ಇದ್ದರೆ ನೆನ್ಕೊಂಡು ಬರಬೇಕಾಗಿತ್ತು ಅಷ್ಟೇ. ನಮ್ಮ ಪಾಪುನ ಜೋಕಾಲಲ್ಲಿ ಹಾಕಿ ತೋರಿಸಿ. ಇನ್ನು ಯಾವ ಥರ ಆದರೂ ಬೇರೆ ಥರ ವ್ಲಾಗ್ಸ್ ಏನಾದರೂ ಬೇಕಾಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ಈ ಥರ ಯಾವ ಥರ ವೀಡಿಯೋಸ್ ಬೇಕು, ಇನ್ನು ಯಾವ ಥರ ಮಾಡಬೇಕು ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಏನಾದರೂ ತಪ್ಪಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಈಗ ಯೂಟ್ಯೂಬ್ ಮಾಡ್ತಿರೋ ಕಾರಣ ಆವಾಗ ಸ್ವಲ್ಪ ಮಾತಾಡೋದ್ರಲ್ಲೆಲ್ಲ ಮಿಸ್ಟೇಕ್ಸ್ ಇರುತ್ತೆ, ಮತ್ತು ಎಡಿಟಿಂಗ್ ಎಲ್ಲ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ. ಯಾರು ಏನು ಅಂದ್ಕೊಳ್ಬೇಡಿ. ಏನಾದರೂ ನಿಮಗೇನಾದರೂ ಡಿಸ್ಟರ್ಬೆನ್ಸ್ ಆಗಿದೆ ಸಾರಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತು ಈ ದಿನದ ವ್ಲಾಗ್. ಹಿಂಗೆ ಸಪೋರ್ಟ್ ಮಾಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಿಂಗೆ ನಾನು ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.